ಇವತ್ತು ಹರಪನಹಳ್ಳಿಲಿ ನಾನು ಮುಬಾರಕ್ ಕಲರಿ ಅಂತ ಅವ್ರನ್ನ ಭೇಟಿ ಹಾಕಿ ಬಂದಿದ್ದೆ. ಹಂಗೆ ಅವರು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಮೋನಿಶ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ವಿಂಗ್ ಅನ್ನೋದು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಮುಖಾಂತರ ಅವರು ಯಾವ ಥರ ಸ್ಟಾರ್ಟ್ ಮಾಡಿದರು ಏನು ಅನ್ನೋದನ್ನ ಒಂದು ಸ್ಟೋರಿ ಅವ್ರದ್ದೇ ಆದಂಥ ಒಂದು ಸ್ಟೋರಿನ ಕೇಳ್ಕೊತ ಹೋಗೋಣ ಬನ್ನಿ. ನಾನು M.Com ಫೀಲ್ಡಿಂದ ಬಂದಿರೋದು, ಕಾಮರ್ಸ್ ಫೀಲ್ಡಿಂದ. ಅಂದರೆ ನಮಗೆ ಅದು ಇನ್ಕಮ್ ಹೇಗೆ ಮಾಡಬೇಕು, ಸೋರ್ಸ್ ಆಫ್ ಇನ್ಕಮ್ ಒಂದೇ ಇನ್ಕಮ್ ಇದ್ರಪ್ಪ ಅಂದರೆ ಜನ್ರೇಟ್ ಆಗಿದ್ರಪ್ಪ ಅಂದರೆ ಅದು ಲೈಫಿಗೆ ಆಗಲ್ಲ. ಈಗ ಎಕ್ಸಾಂಪಲ್ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ತಿಂಗಳು ಸ್ಯಾಲ್ರಿ ಬಂತಪ್ಪ ಅಂದರೆ ಅದು ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ಕರೆನ್ಸಿ ಆಗ್ಬೋದು, ಮನೆ ಬಾಡಿಗೆ ಆಗ್ಬೋದು, ರೇಷನ್ ಆಗ್ಬೋದು, ಆಮೇಲೆ ಇನ್ನೊಂದು ಯಾವುದೋ ಡೀಸೆಲ್ಸ್ ಆಗ್ಬೋದು. ಅಲ್ಲಿಗೆ ರೇಷನ್ಗೆ ಈಗ ಬೆಳಗ್ಗೆ ಈ ತಿಂಗಳ ರೇಷನ್ ತರಬೇಕಾ, ಹೋಗಿ ಉದ್ರಿ ರೇಷನ್ ತರೋದು, ತಗೊಂಬಂದಾದ್ಮೇಲೆ ಲೆಕ್ಕ ಬರ್ತಾ ಒಂದು ತಿಂಗಳಾದ್ಮೇಲೆ ಅವ್ರಿಗೆ ಪೇಮೆಂಟ್ ಮಾಡೋದು, ಆ ರೀತಿ ಮಾಡ್ಕೊಂತದ್ದು ಆದಮೇಲೆ ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಸೇವಿಂಗ್ಸ್ ಅನ್ನೋದು ಇರೋಲ್ಲ. ಜಸ್ಟ್ ಏನು ಮಾಡ್ತಾರೆ ಅವರು ಅಷ್ಟಕ್ಕಷ್ಟೇ ಅಲ್ಲಿಗೆ ಸೆಟಲ್ಮೆಂಟ್ ಆಗ್ತಾ ಹೋಗುತ್ತೆ. ಬಟ್ ಸೋರ್ಸ್ ಆಫ್ ಇನ್ಕಮ್ ಬೇರೆ ಕಡೆ ಎಲ್ಲ ಇದ್ದಂಗೆ ಅಥವಾ ಜಾಸ್ತಿ ಆದಂಗೆಲ್ಲ ನಾವು ಗ್ರೋತ್ ಆಗ್ತಾ ಹೋಗ್ಬೋದು. ಅದು ಒಂದು ಮೈಂಡ್ ಸೆಟ್ ಇದೆ ನನಗೆ. ಅದಕ್ಕೆ ಏನಪ್ಪ, ಒಂದೇ ಬಿಸ್ನೆಸ್ಸಿಂದ ಇನ್ಕಮ್ ಬಂದುಬಿಟ್ರಪ್ಪ ಇವತ್ತು ಬಟ್ಟೆಗೆ ಅನ್ನೋ ಲೆಕ್ಕಕ್ಕಾಗ್ಬಿಡುತ್ತೆ. ಮುಂದೆ ಫ್ಯೂಚರ್ ಏನು ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ಮುಂದೆ ಫ್ಯೂಚರ್ಗೋಸ್ಕರ ಸೋರ್ಸ್ ಆಫ್ ಇನ್ಕಮ್ ಬೇರೆ ಇರಬೇಕು ಅನ್ನೋ ಪ್ಲಾನಿಂದ ನಾನು ಬೇರೆ ಬಿಸ್ನೆಸ್ನ ಮಾಡ್ತಾ ಇದ್ದೇನೆ. ಅಂದರೆ ಮುಂಚೆ ಯಾವ ಥರ ಸ್ಟಾರ್ಟ್ ಮಾಡಿದೆ ಅಂದರೆ, ಈಗ ಏನಪ್ಪ ಅಂತಂದರೆ ನನಗೆ ಗೊತ್ತಿದ್ದಂಗೆ ಈಗ ಮೋನಿಶ್ ಟ್ರಾವೆಲ್ಸ್ ಆ ಥರ ಸ್ಟಾರ್ಟ್ ಮಾಡಿದೆ. ಈಗ ಮಲ್ಟಿಪಲ್ ಯಾವುದೇ ಒಂದು ನೀನು ಬಿಸ್ನೆಸ್ ಮಾಡ್ಬೇಕಂದ್ರೂ ಮಲ್ಟಿಪಲ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಹೌದು. ಫಸ್ಟಿಗೆ ನೀನು ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ನಿನ್ನ ಮೆಂಟಾಲಿಟಿ ಯಾವ ಥರ ಇತ್ತು, ಯಾವ ಥರ ನಾನು ಸ್ಟಾರ್ಟ್ ಮಾಡಿದರೆ ವರ್ಕೌಟ್ ಆಗುತ್ತೆ ಅನ್ನೋದು ಯಾವ ಥರ ನಿನಗೆ ಆಗ್ತಾ ಹೋಗುತ್ತೆ? ಆ್ಯಕ್ಚುಲಿ ಏನಾಯಿತು ಅಂದರೆ, ನಾನು ಫಸ್ಟ್ ನಂದು M.Com ಮುಗಿದ ತಕ್ಷಣ ನಾನು ಮನೇಲೇ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊತ ಕೂತ್ಕೊಂಡೆ. ಅವಾಗ ಇಲ್ಲಿ ಈವೆಂಟು ಮ್ಯಾನೇಜ್ಮೆಂಟ್ ಎಲ್ಲದೂ ಇರಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮ್ಯಾನ್ ಪವರ್ ಸಪ್ಲೈನೂ ಯಾರೂ ಮಾಡ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಯಾವುದೇ ರೆಸ್ಪಾನ್ಸ್ ಮಾಡ್ತಾರೆ. ಈಗ ಎಕ್ಸಾಂಪಲು ನಿಂದೇ ಮನೆಗೆ ಎಲೆಕ್ಟ್ರಿಷಿಯನ್ ಬೇಕಪ್ಪ ಅಂದರೆ ನೀನೇನು ಮಾಡಬೇಕು, ಎಲೆಕ್ಟ್ರಿಷಿಯನ್ನ ಹುಡುಕಬೇಕು. ಆಮೇಲೆ ಎಲ್ಲಾದರೂ ಎಲೆಕ್ಟ್ರಿಷಿಯನ್ ಹುಡುಕಿ ಯಾರು ಇದಾರ ಬರಬೇಕಾಗ್ಯದ. ಅದೇ ಡೈರೆಕ್ಟಾಗಿ ನಮಗೆ ಒಂದು ಫೋನ್ ಮಾಡಿದ್ರೆ, ಏಜೆನ್ಸಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ನಾನು ನಿಮಗೆ ಏನು ಮಾಡ್ತೀನಿ, ನಮ್ಮ ಮನೆಗೆ ಎಲೆಕ್ಟ್ರಿಷಿಯನ್ ಆದ್ರೂ ಕಳಿಸ್ಕೊಡ್ತೀನಿ. ಪ್ಲಂಬರ್ ಯಾವುದೇ ರೀತಿ ಸೌಲಭ್ಯಗಳು ಇದ್ರೂ ಎ ಟು ಝೆಡ್ ನೀವು ಯಾವುದೇ ವರ್ಕರ್ಸ್ ಬೇಕು ಅಂತ ಜಸ್ಟ್ ಫೋನ್ ಮಾಡಿದ್ರೆ ನಮಗೆ ಮನೆಗೆ ಇಮಿಡಿಯೇಟ್ ಬೇಕು ಅಂದ್ರೆ ನಾವು ಕಳಿಸ್ಕೊಡ್ತೀವಿ. ವಿತ್ ಆಂಬುಲೆನ್ಸ್ ಸರ್ವಿಸ್ ಕೂಡ ನಾವು ಮಾಡ್ತೀವಿ. ಆಂಬುಲೆನ್ಸ್ ಸರ್ವಿಸಲ್ಲಿ ನಿಮಗೆ A to Z ಸರ್ವಿಸ್, A to Z ಸರ್ವಿಸ್. ಆಂಬುಲೆನ್ಸ್ ಸರ್ವಿಸಲ್ಲಿ ನಿಮಗೆ ಡ್ರೆಸ್ಸಿಂಗ್ ಆಗಲಿ ಅಥವಾ ಇಂಜೆಕ್ಷನ್ ಆಗಲಿ, ಡ್ರಿಪ್ಸ್ ಆಗಲಿ, ಮನೆಯಲ್ಲ A to Z ಸರ್ವಿಸ್ ಕೊಡ್ತೀವಿ ನಾವು. ಓಕೆ, ಆ ರೀತಿ ಮಾಡ್ತಾ ಹೋಗ್ತೀವಿ. ಆಮೇಲೆ ಈಗ ಸರ್ವಿಸ್ ಅಂತಂದರೆ ಈಗ ಏನಪ್ಪ ಅಂತಂದರೆ ವಿಂಗ್ ನಿಮ್ಮದು ಸೆಕ್ಯೂರಿಟಿ ಸರ್ವಿಸ್ ಇದೆ ಅಲ್ಲ, ಅದರಲ್ಲಿ ಯಾವ್ಯಾವ ಸರ್ವಿಸ್ಗಳನ್ನ ನೀವು ಕೊಡ್ತಾ ಇದ್ದೀರಾ? ಈಗ ಸರ್ವಿಸಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀವಿ, ಕೆಲವೊಂದು ಹಾಸ್ಪಿಟ್ಲಿಗೆ, ಲೋಕಲಲ್ಲಿರೋ ಹಾಸ್ಪಿಟ್ಲ್ಗಳಿಗೆ BMS ಡಾಕ್ಟ್ರನ್ನ ಕೊಡ್ತಾ ಇದ್ದೀವಿ. ನರ್ಸಿಂಗ್ ಸ್ಟಾಫ್ ಕೊಡ್ತಾ ಇದ್ದೀವಿ. ನರ್ಸಿಂಗ್ ಒಳಗೆ BSc ಆಯಿತು, GNM ಕ್ವಾಲಿಫೈಡ್ ವಿತ್ KNC ಇರೋರನ್ನೇ ಕೊಡ್ತಾ ಇದ್ದೀವಿ. ಕೆಲವೊಂದು ಕಡೆ ಏನಾಗುತ್ತಪ್ಪ ಅಂದರೆ ವಿತೌಟ್ KNC ಇರಲ್ಲ, ಬಂದು ವರ್ಕ್ ಮಾಡ್ತೀವಿ ಅಂತೇಳಿ ನಾವು ಆ ರೀತಿ ತಗೊಂತಿಲ್ಲ. ನಾವು ಫಸ್ಟ್ ಬಂದು ನಮ್ಮ ಏಜೆನ್ಸಿಯಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಾದ್ಮೇಲೆ ಹಾಸ್ಪಿಟ್ಲಿಗೆ ಕಳಿಸ್ತೀವಿ. ಯಾಕಂದರೆ ಈಗ ನಮ್ಮಿಂದ ಏನಾದ್ರು ನಮ್ಮ ಸ್ಟಾಫಿಂದ ಹಾಸ್ಪಿಟ್ಲಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಾವೇ ಹೊಣೆ. ಹಾಸ್ಪಿಟ್ಲಿಂದ ಏನಾದ್ರು ನಮ್ಮ ಸ್ಟಾಫಿಗೆ ಪ್ರಾಬ್ಲಮ್ ಆಯ್ತಪ್ಪ ಅಂದರೆ ಅದಕ್ಕೆ ನಾವೇ ಜವಾಬ್ದಾರಿ ಆಗಿರ್ತೀವಿ. ಯಾಕಂದರೆ ಮಿಡ್ಲ್ ಪರ್ಸನ್ ನಾವೇ ಇರೋದ್ರಿಂದ A to Z ಅವರಿಗೆ ಸೆಕ್ಯೂರಿಟಿಯಾಗಿ ನಾವೇ ನಿಂತಿರ್ತೀವಿ. ಹಾಸ್ಪಿಟ್ಲಿಗೆ ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ನಿಮಗೆ ಏನಾರು ಇಂಟಿಮೇಷನ್ ಬರುತ್ತಾ ಹಾಸ್ಪಿಟ್ಲ್ ಕಡೆಯಿಂದ? ಅವ್ರು ಇಂಟಿಮೇಷನ್ ಬರೋಲ್ಲ. ನಾವೇನು ಮಾಡ್ತೀವಪ್ಪ ಅಂದರೆ ಹೋಗಿ ಅಡ್ವರ್ಟೈಸ್ಮೆಂಟ್ ಮಾಡಿ ಬರ್ತೀವಿ. ಹೋಗಿ ನಾವು ಮ್ಯಾನೇಜರ್ ಹಾಸ್ಪಿಟ್ಲಿಗೆ ಹೋಗಿ ದಾವಣಗೆರೆ, ಬೆಂಗಳೂರು ಕೆಲವು ಹಾಸ್ಪಿಟ್ಲಿಗೆ ನಾವೇ ವಿಸಿಟ್ ಮಾಡಿ ನಮ್ಮ ವಿಸಿಟಿಂಗ್ ಕಾರ್ಡ್ಗಳನ್ನೆಲ್ಲ ಕೊಟ್ಟು ನಿಮಗೆ ಸರ್ ಯಾವ್ದಾರ ಸ್ಟಾಫ್ ರಿಕ್ರೂಟ್ಮೆಂಟ್ ಏನಾರು ಇತ್ತಪ್ಪ ಅಂದರೆ ಹೇಳಿದ್ರಪ್ಪ ಅಂದ್ರೆ ನಾವು ಕಳಿಸ್ಕೊಡ್ತೀವಿ ಅಂತೇಳಿ ಇದು ಮಾತಾಡ್ಕೊಂಬರ್ತೀವಿ. ಅವರು ಕಾಲ್ ಮಾಡಿದ ತಕ್ಷಣ ವಿತಿನ್ 1 ವೀಕ್ ಆರ್ 15 ಡೇಸ್ ಒಳಗೆ ನಾವು ಅವರಿಗೆ ಸ್ಟಾಫ್ನ ಸಪ್ಲೈ ಮಾಡ್ಕೊಡ್ತೀವಿ. ಬಟ್ ಅಗ್ರಿಮೆಂಟ್ ಎಲ್ಲ ಇರುತ್ತೆ ಅಂದರೆ ಅಗ್ರಿಮೆಂಟ್ ಇರುತ್ತೆ, 1 ವರ್ಷ ಅಗ್ರಿಮೆಂಟ್ ಇರುತ್ತೆ. 1 ವರ್ಷ ಕಂಪಲ್ಸರಿ ವರ್ಕ್ ಮಾಡಲೇಬೇಕು. ಯಾಕಂದರೆ ನಮ್ಮ ಏಜೆನ್ಸಿಯಲ್ಲಿ ಅವ್ರದ್ದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಯಾಕಂದರೆ ಈಗ ಎಕ್ಸಾಂಪಲ್ ಬೇರೆ ಸ್ಟೇಟಿಂದ ಬಂದು ಏನಾರ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಸಮಥಿಂಗ್ ಏನಾರ ಈ ಸ್ಟೇಟಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಅದಕ್ಕೆ ಸಮಸ್ಯೆ ಆಗುತ್ತೆ. ಔಟ್ ಆಫ್ ಸ್ಟೇಟ್ನವರೆಲ್ಲ ಸ್ಟಾಫ್ಗಳು ಇದ್ದಾರೆ ನಿಮ್ಮ? ಔಟ್ ಆಫ್ ಸ್ಟೇಟಲ್ಲಿ ಇದ್ದಾರೆ. ಯಾಕಂದರೆ ಲೈಕ್ ವಾಚ್ಮೆನ್ಸ್ಗಳು ಇದ್ದಾರೆ, ಬೌನ್ಸರ್ಸ್ ಇದ್ದಾರೆ. ನಿಯರ್ಲಿ ಈಗ ನಮ್ಮ ಕಡೆ 120 ಮೆಂಬರ್ಸ್ ಸ್ಟಾಫ್ ಇದ್ದಾರೆ ನಮ್ಮ ಏಜೆನ್ಸಿ ಹತ್ರ. ಕೆಲವೊಂದು ಕಡೆ ಬೆಂಗಳೂರು ಆಯಿತು, ಶಿವಮೊಗ್ಗ ಆಯಿತು, ಆಮೇಲೆ ಹೊಸಪೇಟೆ ಆಯಿತು, ಎಲ್ಲ ಕಡೆನೂ ನಾವು ಸ್ಟಾಫ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮದು ಆಫೀಸ್ ಸೆಟಪ್ ಬಂದ್ಬಿಟ್ಟು ಇಲ್ಲಿ ಇದರಲ್ಲೇ ಮಾಡ್ಕೊಂಡಿದ್ದೀವಿ? ಇದರಲ್ಲೇ ಮಾಡ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಮೆಡಿಕಲ್ ಶಾಪ್ ಇದೆ ನಮ್ಮದೇ. ಓಕೆ, ನಮ್ಮದೇ ಮೆಡಿಕಲ್ ಶಾಪ್ ಇದೆ. ಆಮೇಲೆ ಅಲ್ಲಿ ಹೋಲ್ಸೇಲ್ ಇದೆ, ಇದು ರಿಟೇಲ್ ಇದೆ. ಆ ಕಡೆ ಮೆಡಿಕಲ್ ಕೂಡ ಫೀಲ್ಡಲ್ಲೂ ಕೂಡ ಇದ್ದೀವಿ. ಮೆಡಿಸಿನ್ ಕೂಡ ಸಪ್ಲೈ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈಗ ಟ್ರಾವೆಲ್ಸ್ ಎಲ್ಲ ಯಾವ ಥರ ಮಾಡ್ತಿದ್ದೀರಾ? ಆಮೇಲೆ ಈಗ ರೀಸೆಂಟಾಗಿ ಏನು ಮಾಡಿದ್ರೆ ನೀವು ಹೇಳ್ದಂಗೆ ಟ್ರಾವೆಲ್ಸ್ ಕೂಡ ಇದು ಮಾಡಿದ್ದೀವಿ. ಟ್ರಾವೆಲ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮೋನಿಶಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತೇಳಿ ನಮ್ಮ ತಂಗಿ ಹೆಸರಿಂದ ಒಂದು ಟ್ರಾವೆಲ್ಸ್ ಮಾಡ್ತಾ ಇದ್ದೀವಿ. ಲೈಕ್ ಪ್ಯಾಕೇಜ್ ಮಾಡ್ತಾ ಇದ್ದೀವಿ. ಈಗ ಡಿಸೆಂಬರು ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರೈಮರಿ ಅಥವಾ ಹೈಸ್ಕೂಲ್ ಮಕ್ಕಳಿಗೆ ಅಥವಾ ಕಾಲೇಜ್ ಮಕ್ಕಳಿಗೆ
ಕಂಪಲ್ಸರಿ ಏನು ಕರ್ಕೊಂಡು ಹೋಗ್ಬೇಕು, ಟ್ರಿಪ್ನ ಕರ್ಕೊಂಡು ಹೋಗ್ಲೇಬೇಕು. ಹೌದು. ಆ ರೀತಿ ನಾವು ಹೋಗಿ ಅಪ್ರೋಚ್ ಮಾಡ್ತೀವಿ, ಸರ್ ನಮ್ದು ಈ ರೀತಿ ಪ್ಯಾಕೇಜ್ ಮಾಡ್ತಾ ಇದ್ದೀವಿ ವಿತ್ತು. ನಾವು ಹೇಗಪ್ಪ ಅಂದರೆ ಈಗ ಮೊನ್ನೆ ಒಂದು ಕಾಲೇಜಿಂದ ನಾವು ಬರೀ ನಿಮ್ದು ಟ್ರಾವೆಲ್ಸ್ ಅಂದ್ರೆ ಈಗ ಏನು ಬರೀ ಬಸ್ ವ್ಯವಸ್ಥೆ ಅಷ್ಟೇ ಇರುತ್ತಾ ಅಥವಾ ಫುಡ್ಡಿಂದ ಎಲ್ಲದೂ ಇರುತ್ತೆ? ಇಲ್ಲ, ನಮ್ದು A to Z ಫುಡ್ ವ್ಯವಸ್ಥೆನೇ ಇರುತ್ತೆ. ಎಕ್ಸಾಂಪಲ್ ಏನಾಯ್ತಪ್ಪ, ಲಾಸ್ಟ್ ಇಯರ್ ನಾವು ಹಿಂದೂ ಕಾಲೇಜಿಂದ ಒಂದು ಪ್ಯಾಕೇಜ್ ಮಾಡಿದ್ವಿ. 10 ಬಸ್ ಪ್ಯಾಕೇಜ್ ಮಾಡಿದ್ದೆ ಒಂದೇ ಸರಿ. ನಾನು 10 ಬಸ್ಸು 500 ಸ್ಟೂಡೆಂಟ್ಸ್ ಅನ್ನ ಔಟ್ ಆಫ್ ಸ್ಟೇಟ್ ಗೋವಾ ಕರ್ಕೊಂಡು ಹೋಗಿದ್ದೆ. ಓಕೆ. ಸೆಕೆಂಡ್ ಅಂದ್ರೆ ಅವ್ರ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಓನ್ಲಿ. PUC ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡು ಹೋಗಿದ್ದೆ. ನಿಯರ್ಲಿ ನಾನು ಗೋವಾದಲ್ಲಿ 135 ರೂಮ್ಸ್ ಮಾಡಿದ್ದೆ, AC ರೂಮ್ಸು. ಓಕೆ. ಅವರಿಗೆ ಫುಡ್ಡನ್ನು ಫೆಸಿಲಿಟೀಸು, ಆಮೇಲೆ ಹಾಸ್ಪಿಟಾಲಿಟಿನೂ ಕೊಟ್ಟಿದ್ದೆ. ಲೈಕ್ ಎಕ್ಸಾಂಪಲ್ ಅಪ್ಪ ಅಂದ್ರೆ 10 ಜನ ಡ್ರೈವರ್ ಬಂದ್ರಪ್ಪ ಅಂದರೆ ಮತ್ತೆ ಸ್ಪೇರ್ ಡ್ರೈವರ್ 10 ಜನ, 10 ಬಸ್ ಹೋಗ್ತಿದ್ದಾವೆ ಅಂದ್ರಪ್ಪ ಅಂದ್ರೆ ಈಗ ಏನಾರು ಒಂದು ಬಸ್ ಏನಾರ ಸಮಸ್ಯೆ ಆಯಿತು, ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮೆಕ್ಯಾನಿಕ್ ಕೂಡ ಜೊತೆಗೆ ಕರ್ಕೊಂಡು ಹೋಗಿದ್ವಿ. ಓಕೆ. ಮೆಕ್ಯಾನಿಕ್ ಕೂಡ ಜೊತೆಗೆ ಇರ್ತೀವಿ. ಆಮೇಲೆ ಏನಾಯ್ತಪ್ಪ ಅಂದ್ರೆ ಇನ್ನೊಂದು ಸರ್ವಿಸ್ ಏನಪ್ಪ ಅಂದರೆ ಹಾಸ್ಪಿಟಲ್ ಕಡೆಯಿಂದನೂ ನರ್ಸ್ಗಳು ಮತ್ತು ಸ್ಟಾಫ್ಗಳು ಬಂದಿದ್ರು. ಲೈಕ್ BMS ಡಾಕ್ಟ್ರು, ಆಮೇಲೆ ಇಬ್ಬರು ನರ್ಸಿಂಗ್ ಸ್ಟಾಫ್ ಕೂಡ ಇದ್ರು. ಯಾಕಂದರೆ ಹೆಚ್ಚು ಕಮ್ಮಿ ಯಾರು ವಾಮಿಟ್ ಮಾಡ್ಕೊಂತಿರ್ತಾರೆ ಅಥವಾ ಜ್ವರ ಬಂದಿರುತ್ತೆ, ಬೇರೆ ಸ್ಟೇಟಿಗೆ ಹೋದ್ರಪ್ಪ ಎಮರ್ಜೆನ್ಸಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಜೊತೆಗೆ ಸ್ಟಾಫ್ ಇತ್ತಪ್ಪ ಅಂದರೆ ಆಮೇಲೆ ಮೆಡಿಸಿನ್ ಎಲ್ಲ ನಮ್ಮದೇ ಮೆಡಿಕಲ್ ಶಾಪ್ ಇರೋದ್ರಿಂದ ಮೆಡಿಸಿನ್ A to Z ಎಲ್ಲ ನಮ್ಮ ಕಡೆನೇ ಇರುತ್ತೆ. ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ A to Z ಅಲ್ಲೇ ವಿತ್ ಡ್ರಿಪ್ ಸೆಟ್ ಕೂಡ ಇಂದಾನೆ ಹಿಡಿದು ನಾವು ಇದು ಮಾಡ್ತೀವಿ. ಫ್ಲೂಯಿಡ್ ಎಲ್ಲ ಹಾಕ್ತೀರಾ? ಎಲ್ಲ ಒಟ್ಟು A to Z ನೀವು ಏನಾರು ಫಸ್ಟ್ ಏಡ್ ಮಾಡಕ್ಕೆ ಏನೇನು ಬೇಕೋ ಅದೆಲ್ಲ ಮೆಡಿಸಿನ್ ಎಲ್ಲ ಇಂದ ಹಿಡಿದು ಎಲ್ಲ ಏನೋ ಇದು ಮಾಡಿಕೊಡ್ತಾ ಇದೆ, ಅದ್ರ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ನೆಕ್ಸ್ಟು ಟ್ರಿಪ್ ಆದಮೇಲೆ ಕಾನೂರ್ಸಳ್ಳಿಯಿಂದ 4 ಬಸ್ ಮಾಡಿದ್ವಿ. ಓಕೆ. ಅದು ಕಾಲೇಜ್ ಟ್ರಿಪ್ಪೇನಾ? ಅದು ಹೈಸ್ಕೂಲ್ ಟ್ರಿಪ್ಪು. ಓಕೆ. ಹೈಸ್ಕೂಲ್ ಟ್ರಿಪ್ ಮಾಡಿದ್ದು ಮೈಸೂರಿಂದ 4 ಡೇಸ್ ಮಾಡಿದ್ವಿ. ಅದನ್ನು ಅದೇ ರೀತಿ ಅಂದ್ರೆ ಈಗ ಹುಡುಗ ಹುಡುಗಿಗೂ ಅಂದ್ರೆ ಎಲ್ಲ ಸ್ಟೂಡೆಂಟು ಬಂದಿರ್ತಾರೆ? ಎಲ್ಲ ಸ್ಟೂಡೆಂಟ್ಸು ಬಂದಿರ್ತಾರೆ. ಬಟ್ ಏನಪ್ಪ ಅಂದರೆ ರೂಮ್ಸ್ ಮಾಡ್ತಿರ್ಬೇಕಾದ್ರೆ ಈಗ ಎಕ್ಸಾಂಪಲ್ಲು ಈಗ ಮೊನ್ನೆ ಕಾನೂರ್ಸಳ್ಳಿಯಲ್ಲಿ 4 ಬಸ್ ಮಾಡಿದ್ದೆ ಅಂತ ಹೇಳಿದಪ್ಪ. ಈಗ ಹುಡುಗರು 100 ಮೆಂಬರ್ಸು, ಹುಡುಗಿಯರು 100 ಮೆಂಬರ್ಸ್ ಇದ್ದಾರಪ್ಪ ಅಂದರೆ ನಾವೇನು ಮಾಡ್ತಿರ್ತೇವೆ, ಬಾಯ್ಸಿಗೆ ಸಪ್ರೇಟ್ ಲಾಡ್ಜ್ ಮಾಡ್ತೀವಿ, ಗರ್ಲ್ಸಿಗೆ ಸಪ್ರೇಟ್ ಲಾಡ್ಜ್ ಮಾಡ್ತೀವಿ. ಈಗ ಒಂದು ಲಾಡ್ಜಿಂದ ಒಂದು ಲಾಡ್ಜಿಗೆ ಒಂದು 100 ಮೀಟರ್ಸ್ ಇರೋ ರೀತಿ ನಿಯರ್ ಬೈ. ಈಗ ಹುಡುಗರು ಒಂದೇ ಲಾಡ್ಜು, ಹುಡುಗರು ಒಂದೇ ಲಾಡ್ಜಲ್ಲಿ ಇರಿಸಲ್ಲ ನಾವು. ಈಗ ಸೇಫ್ಟಿ ಇದು ಮಾಡ್ತೀವಿ. ಆಮೇಲೆ ಊಟ ಬಂದ್ಬಿಟ್ಟು ಎಲ್ಲ ಹೈಜಿನಿಕ್ ಇರುತ್ತೆ. ಈಗ ಅಡುಗೆ ಮಾಡಿದ ತಕ್ಷಣ ಫಸ್ಟ್ ಊಟ ಮಾಡಿದ್ರೆ ಪ್ರಿನ್ಸಿಪಲ್ ಊಟ ಮಾಡ್ತಾರೆ. ಪ್ರಿನ್ಸಿಪಲ್ ಊಟ ಮಾಡಿ ಓಕೆ ಅಂದರೆ ಹುಡುಗರಿಗೆ ಕೊಡ್ತೀವಿ, ಇಲ್ಲವರೆಗೆ ಅಲ್ಲಿವರೆಗೆ ಹುಡುಗರಿಗೆ ಟಚ್ ಮಾಡೋಲ್ಲ. ಇಲ್ಲ ಸರ್ ಏನಾರು ಅಲ್ಲೇ ಪ್ರಿನ್ಸಿಪಲ್ ಏನಾರು ಸ್ವಲ್ಪ ಚೇಂಜ್ ಮಾಡಿಕೊಡಿ ಅಂದರೆ ಇಮಿಡಿಯೇಟ್ ಅಲ್ಲೇ ನಾವು ಚೇಂಜ್ ಮಾಡಿಸಿ ಮೆನು ಎಲ್ಲ ಇರುತ್ತೆ. ಮೆನು ಏನು ಮಾಡ್ತಾವಪ್ಪ ಅಂದ್ರೆ ನಾವು ಪ್ರಿನ್ಸಿಪಲ್ಗೆ ಬಿಟ್ಬಿಡ್ತೀವಿ. ಸರ್ ನಿಮ್ದು ಏನು ಮೆನು ಇದೆ ಅದೇ ಹೇಳ್ಬಿಡ್ರಿ ನಮಗೆ. ಅವ್ರು ಏನು ಮೆನು ಕೊಡ್ತಾರೆ ಅದು. ಇವತ್ತು ನಾವು 200 ಮೆಂಬರ್ಸ್ಗೆ ಇಡ್ಲಿ ಬೇಕು ಅಂದ್ರೆ ಬೆಳಿಗ್ಗೆ ಇಡ್ಲಿ ಕೊಡ್ತೀವಿ, ದೋಸೆ ಬೇಕು ಅಂದ್ರೂ ದೋಸೆ ಕೊಡ್ತೀವಿ. ಪ್ರಿನ್ಸಿಪಲ್ ಡಿಸೈಡ್ ಮಾಡ್ತಾರೆ. ಬೆಳಿಗ್ಗೆ ಟೀ ವಿತ್ ಬಿಸಿನೀರು, ಜೊತೆಗೆ ಬಿಸಿನೀರು ಕೊಡ್ತೀವಿ. ಯಾರು ಈಗ ಮನೆಯಲ್ಲಿ ಕೆಲವೊಬ್ಬರಿಗೆ ಬಿಸಿನೀರು ಕುಡ್ದು ಅಭ್ಯಾಸ ಇರುತ್ತೆ ಅಂತ ಹೇಳಿ. ಆಮೇಲೆ ಟಿಫನ್ ಆದಮೇಲೆ ಮಧ್ಯಾಹ್ನ ಊಟ, ಮತ್ತು ಸಂಜೆ ಟೀ ಮತ್ತು ಸ್ನ್ಯಾಕ್ಸ್ ಕೊಡ್ತೀವಿ ಹುಡುಗರಿಗೆ. ಆಮೇಲೆ ಮತ್ತೆ ನೈಟ್ ಊಟ ವಿತ್ ಮನೆ ಊಟ ಥರನೇ ಇರುತ್ತೆ ಸಿಸ್ಟಮ್ ಎಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಇರುತ್ತೆ. ಅನ್ಲಿಮಿಟೆಡ್, ಎಲ್ಲ ಅನ್ಲಿಮಿಟೆಡ್. ಇಷ್ಟೇ ತಿನ್ನಬೇಕು ಆ ರೀತಿ ಏನೂ ಇಲ್ಲ. ಅನ್ಲಿಮಿಟೆಡ್. ಅವ್ರು ಎಷ್ಟರ ತಿನ್ನಲಿ ಏನಾರ, ಬಟ್ ವೇಸ್ಟ್ ಮಾಡೋಂಗಿಲ್ಲ ಅಷ್ಟೇ. ಆ ರೀತಿ ಇದೆ. ಆಮೇಲೆ ಅಂದರೆ ಈಗ ಎಲ್ಲ ಸೆಕ್ಯೂರಿಟಿ ಅಂದರೆ ಈಗ ಯಾವುದೇ ನಿಮ್ಮದು ಬಸ್ ಕೆಟ್ಟರು ಎಲ್ಲ ಮೆಕ್ಯಾನಿಕ್ ಇರ್ತಾರಂತೆ ಎಲ್ಲ ಹೇಳಿದ್ವಿ. ಹೌದು. ಅಕಸ್ಮಾತ್ ಈಗ ಏನಾದರೂ ಅಲ್ಲಿ ಏನಾದರೂ ಒಂದು ಬಸ್ ಕೆಟ್ಟಿತ್ತು ಅಂದ್ರೂ ಇನ್ನೊಂದು ಬಸ್ಸಿನ ವ್ಯವಸ್ಥೆನೂ ಇಮಿಡಿಯೇಟ್ ಮಾಡಿಕೊಡ್ತೀವಿ. ಯಾಕಂದ್ರೆ ನಮಗೆ ಈಗ ಒಂದೇ ಕಡೆ ಅಲ್ಲ, ಈಗ ಆಲ್ ಓವರ್ ಕರ್ನಾಟಕದಲ್ಲಿ, ಅದು ಮೀನ್ಸ್ ಬೀದರಿಂದ ಚಾಮರಾಜನಗರದವರೆಗೂ ಎಲ್ಲೇ ಹೋದ್ರೂ ನಾವು ಮೀನ್ಸ್ ಬಸ್ಗಳನ್ನ ಇಲ್ಲ. ಇವತ್ತು ಒಂದೇ ದಿನಕ್ಕೆ ಹೋಗಿದ್ದಾರೆ, ಟ್ರಿಪ್ ಹೋಗಿದ್ದಾರೆ, ಒಂದೇ ದಿನಕ್ಕೇ ಈ ಬಸ್ ರಿಪೇರಿ ಆಗಲ್ಲ ಅಂತ ಏನಾದರೂ ಗೊತ್ತಾಗಿ ಒಂದು ಟ್ರಿಪ್, ಯಾಕಪ್ಪ ಅಂತಂದರೆ ಈಗ ಹೋಗಿರೋದೇ 3 ಡೇಸ್ ಹೋಗಿರ್ತಾರೆ, ಇಲ್ಲ 4 ಡೇಸ್ ಹೋಗಿರ್ತಾರೆ ಅಂತ ಅನ್ಕೊಳ್ಳೋಣ. ಟ್ರಿಪ್ ಹೋಗಿ ಒಂದು ಬಸ್ ಕೆಟ್ಟು ನಿಲ್ತು ಅಥವಾ ಅದು ರಿಪೇರಿನೇ ಆಗಿಲ್ಲ, ಇನ್ನೊಂದು ಬಸ್ಸನ್ನು ಆಟೋಮೆಟಿಕಾಗಿ ನೀವು ವ್ಯವಸ್ಥೆ ಮಾಡ್ಕೋತೀರಾ ಅಲ್ಲಿಂದ ನಿಯರೇ ಅರೇಂಜ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಈಗ ಕರ್ಕೊಂಡು ಹೋಗಿರ್ತೀವಿ. ಮತ್ತೆ ಈಗ ನಮಗೆ ಏನಾಗತ್ತಪ್ಪ ಅಂದರೆ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ನಮಗೆ. ಕರೆಕ್ಟ್. ಸ್ವಲ್ಪ ಈಗ ನಾವು ಏನಾರ ಬ್ಯಾಡ್ ನೇಮ್ ಬಂತಪ್ಪ ಅಂದರೆ ನಮ್ಮ ಗುಡ್ ವಿಲ್ ಕೆಟ್ಟೋಗ್ಬಿಡುತ್ತೆ. ಕರೆಕ್ಟ್. ಆ ಗುಡ್ ವಿಲ್ಗೋಸ್ಕರ ಮಾಡೇ ಮಾಡ್ತೀವಿ. ಯಾಕೆ ನೆಕ್ಸ್ಟ್ ಟ್ರಿಪ್ ಯಾವುದು ಆಗಿಲ್ಲ, ಇದುವರೆಗೆ ಯಾವುದೂ ಆಗಿಲ್ಲ. 5 ಬಸ್ ಆಗಲಿ 10 ಬಸ್ಸಸ್ ಆಗಲಿ ವಿತ್ ಫುಡ್ಡು, ಅಕಾಮಿಡೇಷನ್ನು ವಿತ್ ನಾವು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಕೆಲವೊಬ್ರು ಪ್ಯಾಕೇಜ್ ಮಾಡ್ತಾರೆ. ಒಂದು ಬಸ್ಸೇ ಪ್ಯಾಕೇಜ್ ಮಾಡಿದ್ರಪ್ಪ ಅಂದರೆ ದೇವಸ್ಥಾನದಲ್ಲಿರೋ ರೂಮ್ಗಳು ಅಥವಾ ಮಠದಲ್ಲಿರೋ ರೂಮ್ಗಳಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ, ಹಾಲ್ಗಳಲ್ಲಿ. ಹುಡುಗರಿಗೆ ಹಾಲು ಕೊಟ್ಟು ನೆಲಗಡೆ ಮಲಸೋದು ಆ ರೀತಿ ನಮ್ಮೆಲ್ಲ. ನಾವು ಏನೇ ಇದ್ರೂ ಯಾವುದೇ ಒಂದು ಹುಡುಗ ಬಂದ್ರೂ ವಿತ್ ಅವ್ರಿಗೆ AC ರೂಮೇ ಕೊಡ್ತೀವಿ, AC ರೂಮಲ್ಲೇ ಇರಬೇಕು ಅವರು. ಆ ರೀತಿ ಫೆಸಿಲಿಟೀಸ್ ಮಾಡಿಕೊಡ್ತೀವಿ.